ವಿಮೋಚನಾಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮೆಲ್ಲ ಪರಿಸ್ಥಿತಿಯನ್ನು ನಮ್ಮ ದೇವರು ತಿಳಿದಿದ್ದಾರೆ ಮತ್ತು ಅವುಗಳಿಂದ ತಪ್ಪಿಸಲು ಸಹ ಮಾರ್ಗವನ್ನು ಏರ್ಪಡಿಸಿದ್ದಾರೆ. ಸರ್ವಶಕ್ತನೂ ಸರ್ವವ್ಯಾಪಿಯೂ ಆಗಿರುವ ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ದೇವರಿಂದ ಆರಿಸಲ್ಪಟ್ಟ ಇಸ್ರಾಯೇಲರು ಸುಮಾರು 400ಕ್ಕಿಂತಲೂ ಹೆಚ್ಚು ವರ್ಷಗಳ ತನಕವಾಗಿ ಐಗುಪ್ತರ ಜನರಿಗೆ ದಾಸರಾಗಿದ್ದರು. ಅವರು ಐಗುಪ್ತರಿಗೆ ಮಾಡುವ ಯಾವ ಕೆಲಸಕ್ಕೂ ಸಂಬಳವಿರಲಿಲ್ಲ. ಆಹಾರಕ್ಕಷ್ಟೇ ಸೀಮಿತವಾಗಿತ್ತು ಅವರ ಕೆಲಸಗಳು. ತಿನ್ನುವ ಆಹಾರವನ್ನು ಸಹ ಸಂಕಟದಿಂದಲೇ ತಿನ್ನಬೇಕಾಗಿತ್ತು. ತಮ್ಮ ಬಂಧು ಮಿತ್ರರುಗಳು, ಸ್ವಂತ ಮಕ್ಕಳುಗಳು ಸಹ ಜೊತೆಯಲ್ಲಿದ್ದರೂ ಸಹ ಅವರ ಜೊತೆಯಲ್ಲಿ ಒಡನಾಟವಿರಲಿಲ್ಲ. ಸಂತೋಷದ ಕೂಟಗಳು ಇರಲಿಲ್ಲ. ಸಾವು ಬದುಕಿನ ಬಂಧನದ ವೇದನೆಯಲ್ಲಿದ್ದರು. ಐಗುಪ್ತವನ್ನು ಬಿಡುವ ಮನಸ್ಸಿದ್ದರೂ ಸಹ ಬಿಡಿಸುವಾತನಿಂದ ಅವರು ಮರೆಯಾಗೇ ಇದ್ದರು. ಆದರೆ ಅವರ ಮೊರೆ ನಮ್ಮ ದೇವರಿಗೆ ಕೇಳಿಸಿತ್ತು. ನಮ್ಮ ದೇವರು ಕರುಣೆಯುಳ್ಳ ದೇವರಾಗಿದ್ದಾರೆ. ಇಸ್ರಾಯೇಲರ ಕಣ್ಣೀರಿಗೆ ಮರುಗಿ ಅವರನ್ನು ಮೋಶೆಯ ಮುಖಾಂತರ ಬಿಡಿಸಿದ ಹಾಗೆಯೇ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಿಮ್ಮ ಕಣ್ಣೀರನ್ನು ಕರ್ತನು ನೋಡುವವರಾಗಿದ್ದಾರೆ. ಯೇಸು ಕರ್ತನ ಮುಖಾಂತರವಾಗಿ ನಿಮ್ಮನ್ನು ಬಿಡಿಸಲು ಈಗಲೂ ಶಕ್ತರಾಗಿದ್ದಾರೆ. ಆದ್ದರಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ಯೇಸುವನ್ನು ಕರೆಯಿರಿ. ನಿಮ್ಮ ಮೊರೆ ದೇವರಿಗೆ ದೂರವಾಗಿಲ್ಲ. ದೇವರನ್ನು ನೀವು ನಿಜವಾಗಿಯೂ ಸಹ ಪ್ರಾರ್ಥಿಸುವುದಾದರೆ ಇಸ್ರಾಯೇಲರ ಮೊರೆಯನ್ನು ಕೇಳಿದಾತನು ಈಗ ನಿಮ್ಮ ಮೊರೆಯನ್ನು ಕೇಳುವಾತನಾಗಿದ್ದಾನೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಮ್ಮ ಮೊರೆಗಳನ್ನು ಕೇಳಿ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಾತನು ನೀವು ಸ್ವಾಮಿ. ಈಗ ಈ ಸ್ವರದ ಒಟ್ಟಿಗೆ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರನ್ನು ಮುಟ್ಟಿರಿ. ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.